ಮಡಕಿ ಕಾಳನ್ನೇ ನಾವು ಎರಡು ಥರ ಪಲ್ಯ ಮಾಡ್ತೇವೆ ರೀ. ಮಡಕಿ ಕಾಳನ್ನ ಮೊಳಕೆ ಬರಿಸಿ ಪಲ್ಯ ಮಾಡ್ತೀವಿ, ಇಲ್ಲ ಅಂತಂದ್ರೆ ಕಾಳನ್ನ ಬೇಯಿಸಿ ಫಟಾಫಟ್ ಅಂತೇಳಿ ಒಂದು 10 ನಿಮಿಷನಾಗ ಪಲ್ಯ ಮಾಡ್ಕೋಬೋದು. ಬರೀ ರೊಟ್ಟಿ ಮತ್ತು ಚಪಾತಿ ಜೋಡಿ ಅಷ್ಟೇ ಅಲ್ದ ರೈಸ್ ಜೋಡಿನೂ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಾ ಇಲ್ಲಿ 1 ಕಪ್ ಮಡಕಿ ಕಾಳನ್ನ ಸ್ವಚ್ಛಂಗೆ 1-2 ಸಲ ತೊಳೆದು ಕುಕ್ಕರ್ನಾಗ 4 ಸೀಟಿ ಹೊಡ್ಸೀನಿ ರೀ. ಇದು ಜವಾರಿ ಮಡಕಿ ಕಾಳು. ಕಾಳು ನೋಡ್ರಿ ಹಿಂಗೆ ಚಲೋ ತಂಗೆ ಮೆತ್ತಗೆ ಬಂದಿರಬೇಕು ಅಂದ್ರೆ ಪಲ್ಯ ಭಾಳ ರುಚಿ ಆಗ್ತೈತಿ. ಇದು ಭಾಳ ಜಲ್ದಿ ಕುದಿತೈತೆ ರೀ ಮಡಕಿ ಕಾಳು. ಇದನ್ನೇನು ನಾವು ನೆನೆಸಿಡೋದೇನು ಅವಶ್ಯಕತೆ ಇಲ್ಲ. ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಚಲೋ ತಂಗೆ ಬಿಸಿ ಆಯ್ತು. ನೆಕ್ಸ್ಟ್ ಈಗ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ಬಿಡಿಸಿ ಜಜ್ಜಿ ಹಾಕಿದ್ದಾರೆ. ಸಣ್ಣ ಉರಿ ಒಳಗೆ ಬೆಳ್ಳುಳ್ಳಿನ ಸ್ವಲ್ಪ ಕೆಂಪಾಗೋತನ ಚಲೋ ತಂಗೆ ಹುರಿತೀನಿ ರೀ. ನೋಡ್ರಿ ಇಷ್ಟಾದ್ರೆ ಸಾಕು. ನೆಕ್ಸ್ಟ್ ಈಗ ಒಂದು 2 ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಾಕತ್ತೀನಿ ರೀ. ಇದನ್ನು ಸ್ವಲ್ಪ ಹೊತ್ತನ ಚಲೋ ತಂಗೆ ಹುರಿತೀನಿ ರೀ. ಈ ಕಾಳು ಪಲ್ಯಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕ್ರಿ ಅಂದ್ರೆ ಪಲ್ಯ ಭಾಳ ರುಚಿ ಆಗ್ತೈತಿ. ಉಳ್ಳಾಗಡ್ಡಿನ ಚಲೋ ತಂಗೆ ಹುರಿದ್ಮೇಲೆ ನೆಕ್ಸ್ಟ್ ನಾ ಇದ್ರಾಗ ಕುದಿಸಿದ್ದು ಮಡಕಿ ಕಾಳು ಹಾಕಾಕತ್ತೀನಿ ರೀ. ಹೈ ಫ್ಲೇಮ್ನಾಗ ಈ ಕಾಳನ್ನ ಉಳ್ಳಾಗಡ್ಡಿ ಜೋಡಿ ಒಂದು 2 ನಿಮಿಷ ಚಲೋ ತಂಗೆ ಹುರಿಬೇಕು. ಕಾಳಿನಾಗ ನೀರು ಜಾಸ್ತಿ ಇದ್ದು ಅಂತಂದ್ರೆ ನೀರನ್ನ ಸ್ವಲ್ಪ ಬಸದ್ ತೆಗೆದು ಬರೀ ಕಾಳು ಮಾತ್ರ ಹಾಕಿ ಚಲೋ ತಂಗೆ ಹುರಿರಿ. ನೆಕ್ಸ್ಟ್ ನಾ ಇದ್ರಾಗ 1 ಟೇಬಲ್ ಸ್ಪೂನಷ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಮತ್ತು 1 ಟೀ ಸ್ಪೂನಷ್ಟು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, 1 ಟೇಬಲ್ ಸ್ಪೂನಷ್ಟು ಹುರಿದಿದ್ದು ಗುರೆಳ್ಳು ಅಥವಾ ಖಾರ ಪುಡಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿದ್ದಾರೆ. ಚಲೋ ತಂಗೆ ಮಿಕ್ಸ್ ಮಾಡಿಬಿಟ್ಟು 1 ಕಪ್ಪಷ್ಟು ನೀರು ಹಾಕಾಕತ್ತೀನಿ ರೀ. ಕಾಳು ನಿಮ್ಗೆ ಎಷ್ಟು ಅಳ್ಳಕ್ಕೆ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಈಗ ಇದ್ರ ಮೇಲೆ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಾಗ ಇದನ್ನು 1-2 ರಿಂದ 3 ನಿಮಿಷ ಚಲೋ ತಂಗೆ ಕುದಿಸ್ತೀನಿ ರೀ. ಅವಾಗವಾಗ ಮುಚ್ಚಳ ತೆಗೆದ್ಬಿಟ್ಟು ಮೇಲೆ ಕೆಳಗೆ ಚಲೋ ತಂಗೆ ಕೈ ಆಡಿಸ್ಕೊಂತಿರ್ಬೇಕು. ಈಗ ಒಂದು 4 ನಿಮಿಷ ಆಯ್ತು ನೋಡ್ರಿ. ಕಾಳು ಎಷ್ಟು ಚಂದಂಗೆ ಬೆಂದೈತಿ. ಒಂದ್ಸಲ ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತ ಚೆಕ್ ಮಾಡಿರಿ. ಆಮೇಲೆ ಸಣ್ಣಂಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿರಿ. ಸೊ ಫ್ರೆಂಡ್ಸ್, ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಡಕಿ ಕಾಳು ಪಲ್ಯ ರೆಡಿ. ಥ್ಯಾಂಕ್ ಯು.